सृष्टिस्थित्यप्येहानीति दृष्टमो बन्धमोक्षाश्च यस्मादस्य श्रीब्रह्मरुद्रप्रभृति सुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ओम्। ಶ್ರೀಮದ್ಭಾಗವತದ 9ನೇ ಸ್ಕಂಧದಲ್ಲಿ 14ನೇ ಮತ್ತು 5ನೇ ಶ್ಲೋಕ. ವ್ಯಭಿಚಾರಂ ಮುನಿರ್ಜ್ಞಾತ್ವಾ ಪತ್ನ್ಯಾ ಪ್ರಕುಪಿತೋಬ್ರವೀತ್ ಘ್ನತೈನಾಂ ಪುತ್ರಕಾ ಪಾಪಾಂ ಇತ್ಯುಕ್ತಾಸ್ತಾಂ ನ ಚಕ್ರಿರೇ. ರೇಣುಕಾದೇವಿ ನೀರಿಗೋಸ್ಕರ ಅಂತ ನದಿಗೆ ಹೋದವಳು. ಅಲ್ಲಿ ಗಂಧರ್ವರಾಜನಾದಂತಹ ಚಿತ್ರರಥ ಅಪ್ಸರ ಸ್ತ್ರೀಯರ ಜೊತೆಗೆ ವಿಹಾರ ಮಾಡ್ತಾ ಇರೋದನ್ನ ನೋಡಿ ಆ ಚಿತ್ರರಥನಲ್ಲಿ ಆಸಕ್ತಿಯನ್ನ ಹೊಂದಿ ಸ್ವಲ್ಪ ಕಾಲ ಅಲ್ಲೇ ನಿಂತಿದ್ಲು. ಆಮೇಲೆ ಹೋಮಕ್ಕೆ ಸಮಯ ಆಗತ್ತೆ ಅಂತ ಹೇಳಿ ಕೂಡಲೇ ಎಚ್ಚೆತ್ಕೊಂಡು ಬಂದು ಆ ನೀರಿನ ಕಲಶವನ್ನ ಜಮದಗ್ನಿ ಋಷಿಗಳ ಮುಂದೆ ಇಟ್ಟು ಕೈ ಮುಗಿದು ನಿಂತುಕೊಂಡ್ಲು. ಇಷ್ಟು ಹಿಂದೆ ನಾವು ನೋಡಿದ್ದೇವೆ. ಇಷ್ಟು ಘಟನೆಯನ್ನ ಈ ಜಮದಗ್ನಿ ಋಷಿಗಳು ತಮ್ಮ ತಪಶಕ್ತಿಯಿಂದ ಕಂಡುಕೊಂಡ್ರು. ಇವಳು ಮಾನಸಿಕವಾದ ವ್ಯಭಿಚಾರವನ್ನ ಮಾಡಿದ್ದಾಳೆ ಅಂತ ಗೊತ್ತಾಯ್ತು ಅವರಿಗೆ. ಅದನ್ನ ತಿಳ್ಕೊಂಡು ಮಾನಸಿಕವಾಗಿ ಇವಳು ಚಿತ್ರರಥನನ್ನ ಅಪೇಕ್ಷೆ ಪಟ್ಟಿದ್ದಾಳೆ, ಮಾನಸಿಕವಾದ ವ್ಯಭಿಚಾರ ಇವಳಿಂದ ನಡೆದಿದೆ ಅನ್ನೋದನ್ನ ತಿಳ್ಕೊಂಡಂತಹ ಜಮದಗ್ನಿ ಋಷಿಗಳು ಬಹಳ ಕೋಪದಿಂದ ಅವಳಿಗೆ ಹೇಳ್ತಾರೆ, ಆ ಮಕ್ಕಳಿಗೆ ಹೇಳ್ತಾರೆ, ತನ್ನ ಮಕ್ಕಳಿಗೆ ಈ ಪಾಪಿಯನ್ನ ಕೊಂದು ಬಿಡ್ರಿ ಅಂತಾರೆ. ಜಮದಗ್ನಿ ಋಷಿಗಳು ತನ್ನ ಮಕ್ಕಳಿಗೆ ಇವಳನ್ನ ಕೊಂದು ಬಿಡ್ರಿ ಅಂತ ಹೇಳಿದಾಗ ಮಕ್ಕಳು ಆ ರೀತಿ ಮಾಡೋದಿಲ್ಲ. ತಂದೆ ಹೇಳಿದ್ರು ಕೂಡ ಆ ರೀತಿ ಮಾಡೋದಿಲ್ಲ ಮಕ್ಕಳು. ತಾಯಿಯನ್ನ ಕೊಲ್ಲಲಿಕ್ಕೆ ಯಾರೂ ಕೂಡ ಮುಂದೆ ಬರಲಿಲ್ಲ. ವ್ಯಭಿಚಾರಂ ಮುನಿರ್ಜ್ಞಾತ್ವಾ ಪತ್ನ್ಯಾ ಪ್ರಕುಪಿತೋಬ್ರವೀತ್ ಘ್ನತೈನಾಂ ಪುತ್ರಕಾ ಪಾಪಾಂ ಇತ್ಯುಕ್ತಾಸ್ತಾಂ ನ ಚಕ್ರಿರೇ. ರಾಮಃ ಸಂಚೋದಿತ ಪಿತ್ರ ಭ್ರಾತೃನ್ ಮಾತ್ರಾ ಸಹಾವಧೀತ್ ಪ್ರಭಾವಜ್ಞೋ ಮುನೇಃ ಸಮ್ಯಕ್ ಸಮಾಧೇಸ್ತಪಸಶ್ಚ ಸಹ. ಅಷ್ಟೊತ್ತಿಗೆ ಪರಶುರಾಮ ದೇವರು ಬರ್ತಾರೆ, ಕೊನೆ ಮಗ. ಆ ಪರಶುರಾಮ ದೇವರು ಅವರಿಗೆ ಈ ಜಮದಗ್ನಿ ಋಷಿಗಳ ತಪಸ್ಸು ಏನು ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಆ ಋಷಿಗಳ ತಪಸ್ಸು, ಸಮಾಧಿ, ಅದರ ಪ್ರಭಾವವನ್ನ ಚೆನ್ನಾಗಿ ತಿಳ್ಕೊಂಡಂತವನು ಪರಶುರಾಮ. ಅದರಿಂದ ಅವನೇನು ಮಾಡಿದ, ತಂದೆ ಹೇಳಿದ ತಕ್ಷಣದಲ್ಲೇ ಆ ತಂದೆ ಹೇಳಿದಂತೆ ತನ್ನ ತಾಯಿಯ ತಲೆಯನ್ನು ಕಡದ, ಆ ಸೋದರರನ್ನು ಕೂಡ ಸಂಹಾರ ಮಾಡಿಬಿಟ್ಟ. ನನ್ನ ಮಾತನ್ನ ಕೇಳದೇ ಇರತಕ್ಕಂತಹ ಅವರನ್ನೂ ಕೊಂದು ಬಿಡು, ತಾಯಿಯನ್ನು ಕೊಲ್ಲು, ತಲೆ ಕಡಿದು ಬಿಡು ಅಂತ ಅವ್ರು ಹೇಳಿದ್ರು. ಅದಕ್ಕೆ ತಂದೆಯ ಮಾತಿನಂತೆ ಪರಶುರಾಮ ದೇವರು ಏನ್ ಮಾಡಿದ್ರು, ತನ್ನ ತಾಯಿಯ ಜೊತೆಗೆ ಸೋದರರನ್ನು ಕೂಡ ಸಂಹಾರ ಮಾಡಿದರು. ರಾಮ ಸಂಚೋದಿತ ಪಿತ್ರ ಭ್ರಾತೃನ್ ಮಾತ್ರಾ ಸಹಾವಧೀತ್.
ಪ್ರಭಾವಜ್ಞೋ ಮುನೇ ಸಮ್ಯಕ್ ಸಮಾಧೇಸ್ತಪಸಶ್ಚ ಸಹ ವರೇಣ ಛಂದಯಾಮಾಸ ಪ್ರೀತಃ ಸತ್ಯವತೀ ಸುತಃ ವೌರೇ ಹತಾನಾಂ ರಾಮೋಪಿ ಜೀವಿತಂ ಚಾಸ್ಮೃತಿಂ ವಧೇ. ಸತ್ಯವತಿ ಸುತಃ, ಸತ್ಯವತಿ ದೇವಿಯ ಮಗನಾಗಿರ್ತಕ್ಕಂತಹ ಜಮದಗ್ನಿ ಋಷಿಗಳಿಗೆ ಬಹಳ ಸಂತೋಷ ಆಯ್ತು. ನಾನು ಹೇಳಿದ ತಕ್ಷಣದಲ್ಲೇ ನನ್ನ ಕೆಲಸವನ್ನ ಮಾಡಿದ ಅಂತ ಹೇಳಿ ಪರಶುರಾಮನ ಮೇಲೆ ತುಂಬಾ ಸಂತೋಷ ಆಗಿ ಬೇಕಾದವರ ಕೇಳು ಅಂತ ಜಮದಗ್ನಿ ಋಷಿಗಳು ಹೇಳಿದ್ರು. ಆವಾಗ ಪರಶುರಾಮ ದೇವರು ವರ ಕೇಳ್ತಾರೆ. ಈ ಸತ್ತಂತವರು ಏನಿದ್ದಾರೆ ನನ್ನ ಸಹೋದರರು ಅವರೆಲ್ಲ ಹಿಂತಿರುಗಿ ಬದುಕಿ ಬರಲಿ, ಅದೇ ತರ ನನ್ನ ತಾಯಿಯೂ ಕೂಡ ಬದುಕಿ ಬರಲಿ, ಯಾರ್ಯಾರು ಸತ್ತಿದ್ದಾರೆ ಇವಾಗ ಅವರೆಲ್ಲ ಬದುಕಿ ಬರಲಿ, ಮತ್ತೆ ನಾನು ಅವರನ್ನ ಏನು ಕೊಂದೆ ಆ ಕೊಂದದ್ದು ಅವರಿಗೆ ನೆನಪಿಗೆ ಬರಬಾರದು ಅಂತ ಈ ವರವನ್ನ ಕೇಳ್ಕೊಳ್ತಾರೆ. ನಾನು ಅವರನ್ನ ಕೊಂದೆ ಅಂತ ಹೇಳಿ ಆ ಕೊಂದದ್ದು ಅವರಿಗೆ ನೆನಪಿಗೆ ಬರಬಾರದು, ಅವರೆಲ್ಲ ಬದುಕಿ ಬರಬೇಕು, ಸತ್ತವರೆಲ್ಲ ಬದುಕಿ ಬರಬೇಕು ಅಂತ ವರ ಕೇಳ್ಕೊಳ್ತಾರೆ. ಅವರಿಗೆ ಗೊತ್ತಿತ್ತು ಪರಶುರಾಮ ದೇವರು ಅನಂತ ಶಕ್ತಿ ಸಂಪನ್ನರಾಗಿರ್ತಕ್ಕಂಥವರು. ಈ ಜಮದಗ್ನಿ ಋಷಿಗಳಿಗೆ ಈ ತಾಯಿಯನ್ನ ಮತ್ತು ಸೋದರರನ್ನ ಬದುಕಿಸುವಂತಹ ಶಕ್ತಿ ತಪಸ್ಸು ಅವರಲ್ಲಿ ಇದೆ ಅಂತ ಗೊತ್ತಿತ್ತು. ನಿಜ ಹೇಳಬೇಕು ಅಂದ್ರೆ ಅದರ ಅಗತ್ಯ ಇಲ್ಲ ಅವರಿಗೆ. ವರೇಣ ಛಂದಯಾಮಾಸ ಅಂತಿದೆ, ವರ ಪಡ್ಕೊಂಡು ಅವರನ್ನ ಬದುಕಿಸಿದರು ಅಂತ ಪರಶುರಾಮ ದೇವರು. ಅವರನ್ನ ಬದುಕಿಸ್ಬೇಕಾಗಿದ್ರೆ, ತಾನು ಕೊಂದಂತಹ ತಾಯಿಯನ್ನ ಮತ್ತು ಸೋದರರನ್ನ ಅವರು ಬದುಕಿಸ್ಬೇಕಾಗಿದ್ರೆ ಜಮದಗ್ನಿ ಋಷಿಗಳಿಂದ ವರ ಪಡ್ಕೊಂಡು ಅದರಿಂದಲೇ ಬದುಕಿಸ್ಬೇಕು ಅಂತೇನಿಲ್ಲ. ಸಾಕ್ಷಾತ್ ಭಗವಂತ ಸರ್ವಶಕ್ತನಾಗಿರ್ತಕ್ಕಂಥವನು ಪರಬ್ರಹ್ಮ ನಾರಾಯಣ. ಹಾಗಾಗಿ ತಾನೇ ಆ ರೇಣುಕಾದೇವಿಯನ್ನ ಮತ್ತು ಸೋದರರನ್ನೆಲ್ಲ ಬದುಕಿಸ್ಬೋದಾಗಿತ್ತು. ಅದಕ್ಕೋಸ್ಕರ ತಂದೆಯ ವರದ ಅಗತ್ಯ ಇರಲಿಲ್ಲ. ಆದರೂ ಕೂಡ ತಂದೆಗೆ ಗೌರವವನ್ನ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ವರಬೇಡಿದ್ದಷ್ಟೆ. ಯಾಕೆ? ಅದರ ಅಗತ್ಯ ಅವರಿಗಿರ್ಲಿಲ್ಲ, ಸಾಕ್ಷಾತ್ ಭಗವಂತನ ಅವತಾರ. ಅದಕ್ಕೋಸ್ಕರ ತಂದೆ ಹತ್ರ ವರ ಕೇಳಿ ಅವರನ್ನ ಬದುಕಿಸಿದ್ದು, ಆ ತಂದೆಗೆ ಒಂದು ಬೆಲೆ ಕೊಡಬೇಕು, ಗೌರವ ಸಲ್ಲಿಸಬೇಕು ಅನ್ನೋದಕ್ಕೋಸ್ಕರ ಹಾಗೆ ಮಾಡಿದ್ವಿ. ಇದಕ್ಕೆ ಆಚಾರ್ಯರು ಇಲ್ಲಿ ತಾತ್ಪರ್ಯ ಬರೆದಿದ್ದಾರೆ. ಜಾಮದಗ್ನ್ಯೋ ವರಂ ವೌರೇ ಅನಂತ ಶಕ್ತಿರಪಿ ಸ್ವಯಂ ಪಿತುರ್ಮಾನ್ಯತ್ವ ಸಿದ್ಧ್ಯರ್ಥಂ ಲೋಕೆ ಲೋಕೇಶ್ವರ ಪ್ರಭು ಅಪಾಪಮಪಿ ದೇವೇಶಂ ಪಿತರಸ್ಸನ್ಯವರ್ತಯನ್ ಅಜಾನಂತೋಸ್ಯ ಮಾಹಾತ್ಮ್ಯಂ ಮೋಹಿತಾಸ್ತಸ್ಯ ಮಾಯಯಾ. ಮೋಹಯನ್ ಮಾಯಯಾ ಲೋಕಂ ಚಕ್ರೇ ಚಾಪಚಿತಿಂ ವಧೇ ಪುಣ್ಯಪಾಪಾದಿ ನಿರ್ಮಾತುಃ ಕುತಃ ಪಾಪಾದಿ ಸಂಗತಿಃ ಇತಿ ಚ ಅಂತ ಆಚಾರ್ಯರು ಪ್ರಮಾಣ ಶ್ಲೋಕಗಳನ್ನು ಉದಾಹರಣೆ ಮಾಡಿ ಭಗವಂತನಿಗೆ ಇದರಿಂದ ಯಾವುದೇ ರೀತಿಯಾದ ಪಾಪ ಅಂತ ತಿಳ್ಕೊಳ್ಬಾರ್ದು. ಪಾಪದ ಲವಲೇಶವೂ ಕೂಡ ನಾವು ಮನಸ್ಸಿನಿಂದಲೂ ಕೂಡ ಚಿಂತನೆ ಮಾಡಬಾರದು. ಯಾಕೆ ಅಂತಂದ್ರೆ ಭಗವಂತ ಸಾಕ್ಷಾತ್ ತಾನೇ ಪರಶುರಾಮನಾಗಿ ಅವತಾರ ಮಾಡಿದ್ದು ಭಗವಂತನ ಮಹಿಮೆಯನ್ನ ತಿಳಿಯದೇ ಇರತಕ್ಕಂತಹ ಅಜ್ಞಾನಿಗಳೇನಿದ್ದಾರೆ ಅಂಥವರಿಗೆ ಮೋಹಗೊಳಿಸ್ಲಿಕ್ಕೋಸ್ಕರ ಭಗವಂತ ಹಾಗೆ ಮಾಡಿದ್ದಷ್ಟೇ. ಪ್ರಾಯಶ್ಚಿತ್ತ ಮಾಡ್ಕೊಂಡ ಅಂತೆಲ್ಲ ಬಂತಲ್ಲ ಹಿಂದೆ. ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತಕ್ಕೋಸ್ಕರ ತೀರ್ಥಯಾತ್ರೆಯನ್ನು ಮಾಡಿದ ಅನ್ನೋದಾಗ್ಲಿ, ಇದೆಲ್ಲ
ಭಗವಂತನಿಗೆ ಪ್ರಾಯಶ್ಚಿತ್ತದ ಅಗತ್ಯವೇ ಇಲ್ಲ. ಲೋಕಮೋಹನೆಗೋಸ್ಕರ ಹಾಗೆ ಮಾಡಿದ. ಕುತಪಾಪಾದಿ ಸಂಗತಿ ಅಂತಾರೆ. ಪುಣ್ಯ ಪಾಪಾದಿ ನಿರ್ಮಾತು. ಪುಣ್ಯ ಪಾಪಗಳನ್ನ ನಿರ್ಮಾಣ ಮಾಡಿದವನೇ ಅವನು. ಯಾವ ಯಾವ ಕೆಲಸಗಳನ್ನ ಮಾಡೋದ್ರಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಪುಣ್ಯ ಬರಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಪಾಪ ಬರಬೇಕು, ಇದನ್ನೆಲ್ಲ ನಿರ್ಮಾಣ ಮಾಡಿದಂತಹ ಭಗವಂತನಿಗೆ ಪಾಪ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ? ಹಾಗಾಗಿ ಅಪಾಪಮಪಿ ದೇವೇಶಂ ಪಿತರಃ ಸನ್ಯವರ್ತೇತ. ಅವನಿಗೇನು ಪಾಪ ಏನಿರಲಿಲ್ಲ, ಆದರೂ ಕೂಡ ನೀನು ಪಾಪ ಮಾಡಿದ್ದಿ, ಹೋಗಿ ತೀರ್ಥಯಾತ್ರೆ ಮಾಡು ಅಂತ ಹೇಳಿ ತೀರ್ಥಯಾತ್ರೆಗೋಸ್ಕರ ಅಂತ ಪ್ರಾಯಶ್ಚಿತ್ತವನ್ನ ವಿಧಾನ ಮಾಡಿದ್ದು. ಕಾರ್ತವೀರ್ಯಾರ್ಜುನನ್ನ ಸಂಹಾರ ಮಾಡಿ ನೀನು ಪಾಪ ಮಾಡಿದಿ ಅಂತೆಲ್ಲ ಹೇಳಿದ್ನಲ್ಲ, ಇದು ಲೋಕಮೋಹನೆ ಅಷ್ಟೆ. ಅಜ್ಞಾನದಿಂದ ಮೋಹಿತರಾದವರಿಗೆ ಈ ರೀತಿ ಪಾಪ ಬರ್ತದೆ ಅನ್ನೋದನ್ನು ಜಗತ್ತಿಗೆ ತಿಳಿಸ್ಬೇಕು. ಆ ಅಜ್ಞಾನಿಗಳಿಗೆ ಮೋಹ ಉಂಟಾಗಬೇಕು. ಈ ಎಲ್ಲ ಉದ್ದೇಶಗಳಿಂದ ಹಾಗೆ ಮಾಡಿರ್ತಾರಷ್ಟೇ. ಇದನ್ನೆಲ್ಲ ಸ್ಕಂದ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಮಾತುಗಳನ್ನು ನಮಗೆ ಇಲ್ಲಿ ಮಧ್ವಾಚಾರ್ಯರು ತಿಳಿಸಿಕೊಡ್ತಾರೆ. ಹಾಗಾಗಿ ಇದು ಕೂಡ ಅವನಿಗೆ ವರ ಕೇಳಿಯೇ ಪಡ್ಕೊಳ್ಬೇಕು ಅಂತೇನಿಲ್ಲ. ಆದರೂ ಜಮದಗ್ನಿ ಋಷಿಗಳಿಗೆ, ತಂದೆಗೆ ಒಂದು ಗೌರವವನ್ನ ಸಲ್ಲಿಸಬೇಕು ಅನ್ನೋ ಕಾರಣದಿಂದ ವರ ಕೇಳಿ ಅವರನ್ನ ಬದುಕಿಸಿದ ಅಂತ ಇಟ್ಕೊಳ್ಬೇಕು. ವರೇಣ ಛಂದಯಾಮಾಸ ಪ್ರೀತಃ ಸತ್ಯವತೀ ಸುತಃ ಗೌರೇ ಹತಾನಾಂ ರಾಮೋಪಿ ಜೀವಿತಂ ಚಾ ಸ್ಮೃತಿಂ ವಧೇ ಉತ್ತಸ್ಥುಸ್ತೆ ಕುಶಲಿನೋ ನಿದ್ರಾಪಾಯ ಇವಾಂಜಸ ಪಿತುರ್ವಿದ್ವಾಂಸ್ತಪೋ ವೀರ್ಯಂ ರಾಮಶ್ಚಕ್ರೇ ಸುಹೃದ್ವಧಂ. ಈ ರೀತಿ ವರ ಕೇಳಿಕೊಂಡ ಕೂಡಲೇನೆ ಅವರೆಲ್ಲ ಆರಾಮವಾಗಿ ಎದ್ದು ನಿಂತರಂತೆ. ಕೂಡಲೇ ಬಹಳ ಸುಖವಾಗಿ ನಿದ್ದೆಯಿಂದ ಎದ್ದು ಬಂದವರಂತೆ ಸತ್ತವರೆಲ್ಲ ಎದ್ದು ನಿಂತರು. ಇದು ಜಮದಗ್ನಿ ಋಷಿಗಳಲ್ಲಿ ಇರತಕ್ಕಂತಹ ಒಂದು ತಪಶಕ್ತಿ. ಸತ್ತವರನ್ನ ಬದುಕಿಸುವಂತಹ ಒಂದು ಶಕ್ತಿ ಬಹಳ ದೊಡ್ಡ ತಪಸ್ಸದು. ಈ ತಂದೆಯ ತಪಶಕ್ತಿಯನ್ನ ತಿಳ್ಕೊಂಡೇ ಪರಶುರಾಮ ದೇವರು ಅವರನ್ನೆಲ್ಲ ಸಂಹಾರ ಮಾಡಿದ್ದು. ತಂದೆ ಮತ್ತೆ ಬದುಕಿಸ್ತಾನೆ, ಅವನಿಗೆ ಆ ಶಕ್ತಿ ಇದೆ ಅಂತ ಗೊತ್ತಿತ್ತು. ಆ ಕಾರಣದಿಂದಲೇ ಸಂಹಾರ ಮಾಡಿದ್ದು. ಆರಾಮವಾಗಿ ನಿದ್ದೆಯಿಂದ ಎದ್ದು ಬಂದವರಂತೆ ಎದ್ದು ಕೂತ್ಬಿಟ್ರು ಎಲ್ರು. ಉತ್ತಸ್ಥುಸ್ತೆ ಕುಶಲಿನೋ ನಿದ್ರಾಪಾಯ ಇವಾಂಜಸ ಪಿತುರ್ವಿದ್ವಾಂಸ್ತಪೋ ವೀರ್ಯಂ ರಾಮಶ್ಚಕ್ರೇ ಸುಹೃದ್ವಧಂ. ಯೇ ಅರ್ಜುನಸ್ಯ ಸುತಾ ರಾಜನ್ ಸ್ಮರಂತಸ್ಮ ಪಿತುರ್ವಧಂ ರಾಮವೀರ್ಯ ಪರಾಭೂತಾಃ ಲೇಭಿರೇ ಶರ್ಮನ ಕ್ವಚಿತ್. ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಹೇಳ್ತಾ ಇದ್ದಾರೆ, ರಾಜನ್, ಕಾರ್ತವೀರ್ಯಾರ್ಜುನನ ಬಗ್ಗೆ ಏನು ನಾವು ಹೇಳಿದ್ವಿ, ಆ ಕಾರ್ತವೀರ್ಯಾರ್ಜುನನ ಮಕ್ಕಳು ಪರಶುರಾಮ ದೇವರ ಪರಾಕ್ರಮಕ್ಕೆ ಸೋತು ಅವರೆಲ್ಲ ತನ್ನ ತಂದೆಯನ್ನ ಸಂಹಾರ ಮಾಡಿದ ಅನ್ನೋದನ್ನೇ ನೆನಿತಾ 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 ಇದ್ರು. ಅವರಿಗೆ ನೆಮ್ಮದಿನೇ ಇರಲಿಲ್ಲಂತೆ. ನಮ್ಮ ತಂದೆಯನ್ನ ಸಂಹಾರ ಮಾಡಿದವನು ಪರಶುರಾಮ ಅಂತ ಆ ತಂದೆಯ ಸಾವನ್ನೇ, ಅವನ ಸಂಹಾರ ಮಾಡಿದ್ದನ್ನೇ ನೆನೆಸಿಕೊಂಡಂತಹ ಮಕ್ಕಳು ಕಾರ್ತವೀರ್ಯಾರ್ಜುನನ ಮಕ್ಕಳು ನನ್ನ ತಂದೆಯಾದ ಕಾರ್ತವೀರ್ಯಾರ್ಜುನನನ್ನ ಪರಶುರಾಮ ಕೊಂದ ಅನ್ನೋದನ್ನೇ ತಲೆಯಲ್ಲಿ ಯಾವಾಗ್ಲೂ ಇಟ್ಟುಕೊಂಡಿದ್ರು. ಅವರಿಗೆ ನೆಮ್ಮದಿನೇ ಇರಲಿಲ್ಲ. ಯೇ ಅರ್ಜುನಸ್ಯ ಸುತಾರಾಜನ್ ಸ್ಮರಂತಸ್ಮ ಪಿತುರ್ವಧಂ ರಾಮವೀರ್ಯ ಪರಾಭೂತಾಃ ಲೇಭಿರೇ ಶರ್ಮನ ಕ್ವಚಿತ್. ಏಕದಾಶ್ರಮತೋ ರಾಮೇ ಸಭ್ರಾತರಿ ವನಂ ಗತೆ ವೈರಂ ಸಿಸಾಧೈಷವೋ ಲಬ್ಧಚ್ಛಿದ್ರ ಉಪಾಗಮನ್. ಒಂದು ದಿವಸ ಏನಾಯ್ತು, ಪರಶುರಾಮ ತನ್ನ ಸಹೋದರರ ಜೊತೆಗೆ ಆಶ್ರಮದಿಂದ ಹೊರಟು ಕಾಡಿನಲ್ಲಿ ಸಂಚಾರವನ್ನ ಮಾಡ್ತಾ ಇದ್ರು.
ಅದೇ ಸಮಯದಲ್ಲಿ ಕಾರ್ತವೀರ್ಯಾರ್ಜುನನ ಈ ಮಕ್ಕಳೇನಿದ್ದಾರೆ ಅವರೆಲ್ಲ ನೋಡಿದ್ರು, ಓಹೋ ಇವಾಗ ಒಳ್ಳೆ ಅವಕಾಶ, ನಮಗೆ ಸೇಡು ತೀರಿಸ್ಕೊಳ್ಳಿಕ್ಕೆ ಒಳ್ಳೆ ಅವಕಾಶ ಸಿಕ್ತು ಅಂತ ಹೇಳಿ ಆಶ್ರಮಕ್ಕೆ ಬಂದ್ರು. ಅಲ್ಲಿ ಪರಶುರಾಮ ಇಲ್ಲ, ತನ್ನ ಸೋದರರ ಜೊತೆಗೆ ಆಶ್ರಮದಿಂದ ಹೊರಗೆ ಹೋಗಿದ್ದಾರೆ, ಕಾಡಿನಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದೇ ಒಳ್ಳೆ ಸಮಯ ನಮಗೆ ಸೇಡು ತೀರಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಆಶ್ರಮಕ್ಕೆ ಬಂದ್ರು ಕಾರ್ತವೀರ್ಯಾರ್ಜುನ ಮಕ್ಕಳು. ಏಕದಾಶ್ರಮತೋ ರಾಮೇ ಸಭ್ರಾತರಿವನಂ ಗತೆ ವೈರಂಸಿ ಶಾಧೈಷವೋ ಲಬ್ಧಚ್ಛಿದ್ರಾ ಉಪಾಗಮನ್ ದೃಷ್ಟ್ವಾಜ್ಞಾಗಾರ ಆಸೀನಂ ಆವೇಶಿತ ಧಿಯಂ ಮುನಿಂ ಭಗವತ್ಯುತ್ತಮ ಶ್ಲೋಕೆ ಜಘ್ನುಸ್ತೆ ಪಾಪನಿಶ್ಚಯಾಃ. ಆಶ್ರಮದಲ್ಲಿ ಯಾಗಶಾಲೆಯಲ್ಲಿ ಜಮದಗ್ನಿ ಋಷಿಗಳು ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಕೂತಿದ್ದಾರೆ. ಭಗವಂತನ ಚಿಂತನೆಯನ್ನ ಮಾಡ್ತಾ ಯಾಗಶಾಲೆಯಲ್ಲಿ ಜಮದಗ್ನಿ ಋಷಿಗಳು ಇರೋದನ್ನ ನೋಡಿದರು. ಜಮದಗ್ನಿ ಋಷಿಗಳು ಭಗವತಿ ಉತ್ತಮ ಶ್ಲೋಕೆ ಅಂತ ಹೇಳಿದ್ದಾರೆ. ಉತ್ತಮ ಶ್ಲೋಕನಾದ ಭಗವಂತ, ಬಹಳ ಉತ್ತಮವಾದ ಕೀರ್ತಿ ಉಳ್ಳವನು ಭಗವಂತ. ಅಂತಹ ಭಗವಂತನಲ್ಲೇ ಮನಸ್ಸನ್ನ ಇಟ್ಟು ಧ್ಯಾನ ಮಾಡ್ತಾ ಇದ್ದಾರೆ ಜಮದಗ್ನಿ ಋಷಿಗಳು. ಅಂತಹ ಋಷಿಗಳನ್ನ ನೋಡಿದ್ರು, ಪಾಪವನ್ನ ಮಾಡಬೇಕು ಅಂತ ನಿಶ್ಚಯ ಮಾಡ್ಕೊಂಡೇ ಬಂದಿದ್ರು ಅವರೆಲ್ಲ ಮಕ್ಕಳು. ಹಾಗಾಗಿ ಏನ್ ಮಾಡಿದ್ರು, ಅವರು ಧ್ಯಾನಮಗ್ನರಾಗಿ ಕೂತಿದ್ದಾರೆ. ಜಮದಗ್ನಿ ಋಷಿಗಳು ಅವರನ್ನ ಕೊಂದೇ ಬಿಟ್ಟರು. ದೃಷ್ಟ್ವಾಜ್ಞಾಗಾರ ಆಸೀನಂ ಆವೇಶಿತ ಧಿಯಂ ಮುನಿಂ ಭಗವತ್ಯುತ್ತಮ ಶ್ಲೋಕೆ ಜಘ್ನುಸ್ತೆ ಪಾಪನಿಶ್ಚಯಾಃ. ಪಾಪನಿಶ್ಚಯಾಃ ಅಂತಂದ್ರೆ ಪಾಪ ಮಾಡಬೇಕು ಅಂತ ನಿಶ್ಚಯ ಮಾಡ್ಕೊಂಡೇ ಬಂದಿದ್ರು. ಒಳ್ಳೆ ಸಮಯ ಸಿಕ್ತು ಅಂತ ಹೇಳಿ, ಪರಶುರಾಮ ದೇವರು ಇರಲಿಲ್ಲ, ಮಕ್ಕಳು ಯಾರು ಇರಲಿಲ್ಲ ಜಮದಗ್ನಿ ಋಷಿಗಳ ಆಶ್ರಮದಲ್ಲಿ. ಒಬ್ಬರೇ ಕೂತು ತಪಸ್ಸು ಮಾಡ್ತಾ ಇದ್ರು, ಅವರನ್ನ ಕೊಂದೇ ಬಿಟ್ರು. ಯಾಚಮಾನ ಕೃಪಣಯ ರಾಮ ಮಾತ್ರಾತಿದಾರುಣಾಃ ಪ್ರಸಹ್ಯ ಶಿರ ಉತ್ಕೃತ್ಯ ಜಗ್ಮುಸ್ತೆ ಕ್ಷತ್ರಬಂಧವಃ. ಜಮದಗ್ನಿ ಋಷಿಗಳು ಈ ರೀತಿ ಅವರು ಸತ್ತ ಮೇಲೆ ಅವರ ಪತ್ನಿಯಾದಂತಹ ರೇಣುಕಾದೇವಿ ಅಲ್ಲೇ ಇದ್ಲು. ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ, ಅಸಹಾಯಕಳಾಗಿದ್ಲು. ಅವರೆಲ್ಲ ಬಂದಾಗ ಬೇಡ್ಕೊಂಡ್ಲು ಅವಳು, ಬೇಡ ಇಂಥ ಕೆಲಸ ಮಾಡಬೇಡ್ರಿ ಅಂತ ಬೇಡ್ಕೊಳ್ತಾಳೆ ರೇಣುಕಾದೇವಿ. ಆದರೂ ಕೂಡ ಇವರು ಅತ್ಯಂತ ಕ್ರೂರರಾಗಿರ್ತಕ್ಕಂಥವ್ರು, ಕಾರ್ತವೀರ್ಯಾರ್ಜುನನ ಮಕ್ಕಳು. ಬಲಾತ್ಕಾರವಾಗಿ ಆ ಜಮದಗ್ನಿ ಋಷಿಗಳ ತಲೆಯನ್ನ ಕತ್ತರಿಸಿ ಒಯ್ದೇ ಬಿಟ್ರು. ಅವಳು ಕೇಳ್ಕೊಳ್ತಾ ಇದ್ದಾಳೆ, ಬೇಡ ಈ ಕೆಲಸ ಮಾಡಬೇಡ್ರಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾಳೆ, ಬೇಡ್ಕೊಳ್ತಾ ಇದ್ದಾಳೆ. ಯಾಚಮಾನಾಹ ಕೃಪಣಯ ಅಂದಿದ್ದಾರೆ. ಕೃಪಣಳು, ಪಾಪ ಅವಳಿಗೆ ಅಸಹಾಯಕಳು, ಅವಳಿಗೆ ಏನು ಮಾಡಬೇಕು ಗೊತ್ತಿಲ್ಲ. ಅಸಹಾಯಕಳಾಗಿ ಅವರತ್ರ ಬೇಡ್ಕೊಳ್ತಾ ಇದ್ದಾಳೆ. ಆದರೂ ಅತಿದಾರುಣ, ಅವರು ಅತ್ಯಂತ ಕ್ರೂರರಾಗಿರ್ತಕ್ಕಂಥವ್ರು, ಕ್ಷತ್ರಿಯ ಅಧಮರು, ಕ್ಷತ್ರಬಂಧವ ಅಂತ ಹೇಳಿದ್ದಾರೆ. ಕ್ಷತ್ರಬಂಧುಗಳು ಅಂದ್ರೆ ಕ್ಷತ್ರಿಯರಲ್ಲೇ ಅತ್ಯಂತ ಅಧಮರು ಅಂತ ಅರ್ಥ. ಬ್ರಹ್ಮಬಂಧುಗಳು ಅಂತಂದ್ರೆ ಹಾಗೆ ಬ್ರಾಹ್ಮಣರಲ್ಲೇ ಅತ್ಯಂತ ಅಧಮರಾಗಿರ್ತಕ್ಕಂಥವರು ಅಂತ ಅರ್ಥ ಬರ್ತದೆ ಬ್ರಹ್ಮಬಂಧು ಅನ್ನೋ ಶಬ್ದಕ್ಕೆ. ಹಾಗೆ ಕ್ಷತ್ರಬಂಧು ಅನ್ನೋ ಶಬ್ದಕ್ಕೆ ಕ್ಷತ್ರಿಯರಲ್ಲಿ ನೀಚರು ಅನ್ನೋ ಅರ್ಥ ಬರ್ತದೆ. ಕ್ಷತ್ರಬಂಧವ ಅವರೆಲ್ಲ ಕ್ಷತ್ರಿಯ ಅಧಮರು. ಹಾಗಾಗಿ ಅವರೆಲ್ಲ ಅವಳು ಬೇಡ್ಕೊಳ್ತಾ ಇದ್ರು ಕೂಡ ಕೇಳದೆ
ಆ ಪರಶುರಾಮ ದೇವರ ತಲೆಯನ್ನ ಕತ್ತರಿಸಿ, ಇವ್ರದು ಜಮದಗ್ನಿ ಋಷಿಗಳ ತಲೆಯನ್ನ ಕತ್ತರಿಸಿ ಬಲಾತ್ಕಾರವಾಗಿ ತಗೊಂಡು ಹೋಗ್ಬಿಟ್ರು ತಲೆಯನ್ನ. ಯಾಚಮಾನ ಕೃಪಣಯ ರಾಮ ಮಾತ್ರಾತಿ ದಾರುಣಾ ಪ್ರಸಹ್ಯ ಶಿರ ಉತ್ಕೃತ್ಯ ಜಗ್ಮುಸ್ತೆ ಕ್ಷತ್ರ ಬಂಧವ ರೇಣುಕಾ ದುಃಖ ಶೋಕಾರ್ತ ನಿಘ್ನಂತ್ಯಾತ್ಮಾನಮಾತ್ಮನ ರಾಮ ರಾಮೇತಿ ತಾತೇತಿ ವಿಚುಕ್ರೋಶೋಚ್ಚಕೈಃ ಸತಿ. ಸಾಧ್ವಿ ರೇಣುಕಾದೇವಿ ಬಹಳ ದುಃಖ ಆಯ್ತು ಅವಳಿಗೆ. ತನ್ನ ಗಂಡನ ತಲೆಯನ್ನ ಕತ್ತರಿಸಿ ತಗೊಂಡು ಹೋದ್ರು. ದುಃಖದಿಂದ ಆರ್ತಳಾಗಿ ತನ್ನನ್ನು ತಾನೇ ಬಡ್ಕೊಳ್ತಾ ಇದ್ದಾಳೆ. ನಿಘ್ನಂತಿ ಆತ್ಮಾನಮಾತ್ಮನ ಅಂತಂದ್ರೆ ತನ್ನನ್ನ ತಾನೇ ಹೊಡ್ಕೊಳ್ಳೋದು, ತಲೆ ಚಚ್ಕೊಳ್ಳೋದು ಅಂತೀವಲ್ಲ ಹಾಗೆ. ಅಷ್ಟು ದುಃಖದಿಂದ ತನ್ನನ್ನು ತಾನೇ ಹೊಡ್ಕೊಳ್ತಾ ರಾಮ ರಾಮ ಅಂತ ಜೋರಾಗಿ ಕೂಗಿದ್ಲು ಮಗನನ್ನ. ಮಗು ರಾಮ ರಾಮ ಅಂತ, ತಾತ ತಾತ ರಾಮ ರಾಮ ಅಂತ ತನ್ನ ಮಗನಾದ ಪರಶುರಾಮನನ್ನ ಜೋರಾಗಿ ಕೂಗಿದ್ಲು. ಉಚ್ಚಕೈಹಿ ವಿಚಕ್ರೋಶ ಅಂದ್ರೆ ಜೋರಾಗಿ ರಾಮ ರಾಮ ಅಂತ ತನ್ನ ಮಗನನ್ನ ಕರೆದ್ಲು. ರೇಣುಕಾ ದುಃಖ ಶೋಕಾರ್ತ ನಿಘ್ನಂತ್ಯಾತ್ಮಾನಮಾತ್ಮನ ರಾಮ ರಾಮೇತಿ ತಾತೇತಿ ವಿಚಕ್ರೋಶೋಚ್ಚಕೈಃ ಸತಿ. ತದುಪಶ್ರುತ್ಯ ದೂರಸ್ಥಾ ಹಾ ರಾಮೇತ್ಯಾರ್ತವತ್ಸ್ವರಂ ತ್ವರಯಾಶ್ರಮಮಾಸಾದ್ಯ ದದೃಶು ಪಿತರಂ ಹತಂ. ಜೋರಾಗಿ ಗಟ್ಟಿಯಾಗಿ ಅಯ್ಯೋ ರಾಮ ಅಂತ ಅವಳು ಕೂಗ್ಕೊಂಡದ್ದನ್ನ ನೋಡಿ ಕೇಳಿ ಮಕ್ಕಳು ಬೇಗನೆ ಓಡಿ ಬಂದ್ರು. ಏನಾಗಿದೆಯೋ ಏನೋ ಅಂತ ಜೋರಾಗಿ ಅವಳು ಕೂಗ್ತಾ ಇದ್ದದನ್ನ ಕೇಳಿಸ್ಕೊಂಡಂತಹ ಮಕ್ಕಳು ಎಲ್ಲಿಂದ ಬರ್ತಾ ಇದೆ ಇದು ಆರ್ತಧ್ವನಿ, ಏನಾಗಿರ್ಬೋದು ಅಂತ ಕೂಡಲೇ ಆಶ್ರಮಕ್ಕೆ ಬಂದು ನೋಡ್ತಾರೆ. ಅಲ್ಲಿ ತಂದೆ ಸತ್ತು ಬಿದ್ದಿದ್ದಾರೆ. ಅದನ್ನ ನೋಡಿದ್ರು. ತದುಪಶ್ರುತ್ಯ ದೂರಸ್ಥಾ ಹಾ ರಾಮೇತ್ಯಾರ್ತವತ್ಸ್ವರಂ ತ್ವರಯಾಶ್ರಮಮಾಸಾದ್ಯ ದದೃಶು ಪಿತರಂ ಹತಂ. ಎಲ್ಲ ಮಕ್ಕಳು ಬಂದಿದ್ದಾರೆ. ದೂರಸ್ಥಾಹ ಅಂತ ಬಹುವಚನ ಇದೆ. ದೂರದಲ್ಲಿದ್ದಂತಹ ಮಕ್ಕಳು, ಸುತಾಹ ಅಂತ ಇಟ್ಟುಕೊಳ್ಬೇಕು. ದೂರಸ್ಥಾಹ ಅಂತಿದೆ, ದೂರದಲ್ಲಿದ್ದಂತಹ ಮಕ್ಕಳು ಅಂತ ಇಟ್ಟುಕೊಳ್ಬೇಕು. ಸರ್ವೇ ಕುಮಾರಾಹ ದದೃಶುಹು, ಎಲ್ಲಾ ಮಕ್ಕಳು ಬಂದು ನೋಡಿದರು. ತೇ ದುಃಖ ರೋಷಾಮರ್ಷಾರ್ತಿ ಶೋಕವೇಗ ವಿಮೋಹಿತಾಃ ಹಾತಾತ ಸಾಧೋ ಧರ್ಮಿಷ್ಠ ತ್ಯಕ್ತ್ವಾಸ್ಮಾನ್ ಸ್ವರ್ಗತೋ ಭವಾನ್. ಬಹಳ ದುಃಖ ಆಯ್ತು, ಸಿಟ್ಟು ಬರ್ತಾ ಇದೆ, ಸಹಿಸ್ಕೊಳಿಕ್ ಆಗ್ತಾ ಇಲ್ಲ, ಗಂಟ್ಲೆಲ್ಲ ಒಣಗಿ ಹೋಗ್ತಾ ಇದೆ. ಇದರ ಜೊತೆಗೆ ಏನ್ ಮಾಡಬೇಕು ಅನ್ನೋದೇ ತೋಚ್ತಾ ಇಲ್ಲ ಅವರಿಗೆ. ದಿಂಗ್ಮೂಢರಾಗಿ ಬಿಟ್ಟಿದ್ದಾರೆ ಮಕ್ಕಳೆಲ್ಲ. ಒಂದು ಕಡೆಗೆ ದುಃಖ, ಮತ್ತೊಂದು ಕಡೆಗೆ ಸಿಟ್ಟು, ಮತ್ತೊಂದು ಕಡೆಗೆ ಅಸಹನೆ. ಅದನ್ನ ಸಹಿಸ್ಕೊಳಿಕ್ ಆಗ್ತಾ ಇಲ್ಲ, ಈ ಘಟನೆಯನ್ನ ಸಹಿಸ್ಕೊಳಿಕ್ ಆಗ್ತಾ ಇಲ್ಲ. ಸಿಟ್ಟು ಬರ್ತಾ ಇದೆ, ದುಃಖ ಆಗ್ತಾ ಇದೆ, ಜೊತೆಗೆ ಗಂಟ್ಲೆಲ್ಲ ಒಣಗ್ತಾ ಇದೆ. ದುಃಖ ರೋಷಾಮರ್ಷ ಆರ್ತಿ ಶೋಕ ವೇಗ ವಿಮೋಹಿತಾಹ ಅಂತ. ದುಃಖ, ಆರೋಷ, ಮತ್ತೆ ಮರ್ಷ, ಆರ್ತಿ, ಶೋಕವೇಗ, ಇದರಿಂದ ಮೋಹಿತರಾಗಿ ಬಿಟ್ಟಿದ್ದಾರೆ. ಮೋಹಿತರಾಗುವುದು ಅಂದ್ರೆ ಏನ್ ಮಾಡಬೇಕು ತೋಚ್ತಾ ಇಲ್ಲ ಅವರಿಗೆ, ಮಕ್ಕಳಿಗೆ. ಅಯ್ಯೋ ನಮ್ಮಪ್ಪ ನಮ್ಮನ್ನು ಬಿಟ್ಟು ಹೋಗ್ಬಿಟ್ನಲ್ಲ, ಒಳ್ಳೆ ಅಪ್ಪ ಅಂತ, ಸತ್ಪುರುಷ, ಸಾಧು, ಧರ್ಮಿಷ್ಠ, ಒಳ್ಳೆ ಧಾರ್ಮಿಕ, ಒಳ್ಳೆ ಧರ್ಮಾಚರಣೆಯನ್ನು ಮಾಡ್ತಾ ಇರ್ತಕ್ಕಂತಹ ಸಾಧು ಸಜ್ಜನ ನಮ್ಮಪ್ಪ. ಅಯ್ಯೋ ನಮ್ಮನ್ನು ಬಿಟ್ಟು ಹೋಗ್ಬಿಟ್ನಲ್ಲ, ಸ್ವರ್ಗತೋ ಭವಾನ್ ಅಸ್ಮಾನ್ ತ್ಯಕ್ತ್ವಾ, ನಮ್ಮನ್ನೆಲ್ಲ ಬಿಟ್ಟು ಸ್ವರ್ಗಕ್ಕೆ ಹೋದ್ನಲ್ಲ ಅಂತ ತುಂಬಾ ದುಃಖ ಪಡ್ತಾ ಇದ್ದಾರೆ ಮಕ್ಕಳು.
ते दुःखरोषामर्षार्ति शोकवेग विमोहिताः हा तात साधो धर्मिष्ठ त्यक्त्वास्मान् स्वर्गतो भवान् विलप्यैवं पितुर्देहं निधाय भ्रातृषु स्वयं प्रगृह्य परशुं रामः क्षत्रान्ताय मनोदधे. ಪರಶುರಾಮ ದೇವರು ಈ ಮಕ್ಕಳ ಜೊತೆಗೆ ಅವರು ಇದ್ರು. ಅವರ ಅನೇಕ ಮಕ್ಕಳಲ್ಲಿ ಪರಶುರಾಮ ದೇವರು ಒಬ್ರು ಮಗನಾಗಿ ಭೂಮಿಯಲ್ಲಿ ಅವತಾರ ಮಾಡಿದಂತಹ ಭಗವಂತನಾದರೂ ಕೂಡ ಎಲ್ಲಾ ಮಕ್ಕಳಂತೆ ತಾನೂ ಕೂಡ ಲೋಕ ವಿಮೋಹನೆ ಮಾಡಬೇಕು ಅಂತ ತಾನೂ ದುಃಖಪಟ್ಟವನಂತೆ ನಟನೆ ಮಾಡಿದ. ಭಗವಂತನಿಗೆ ದುಃಖ ಶೋಕ ಯಾವುದೂ ಇಲ್ಲ, ಆದರೂ ಕೂಡ ಲೋಕಮೋಹನೆಗೋಸ್ಕರ ತಾನೂ ಎಲ್ಲಾ ಮಕ್ಕಳಂತೆ ತಾನೂ ದುಃಖಪಟ್ಟ ಅಂತ ಹೇಳ್ತಾ ಇದ್ದಾರೆ. ವಿಲಪ್ಯೈವಂ, ಅವನು ಕೂಡ ವಿಲಾಪ ಮಾಡಿದ, ದುಃಖಪಟ್ಟ. ಅತ್ತ ಎಲ್ಲ ಮಕ್ಕಳು ಅಳೋ ಹಾಗೆ ತಾನು ಅತ್ತ. ಆಮೇಲೆ ಏನ್ ಮಾಡಿದ, ಸಿಟ್ಟಿನಿಂದ ತಂದೆಯ ಶರೀರವನ್ನ ತನ್ನ ಎಲ್ಲ ಸೋದರರ ಹತ್ರ ಇಟ್ಟು ಕೊಡಲಿಯನ್ನ ಕೈಯಲ್ಲಿ ಹಿಡ್ಕೊಂಡು ಪ್ರತಿಜ್ಞೆ ಮಾಡಿದ, ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಿಬಿಡ್ತೇನೆ ಅಂತ ನಿರ್ಧಾರ ಮಾಡಿದ. ಇದು ಪರಶುರಾಮ ದೇವರು ಕ್ಷತ್ರಿಯ ಕುಲವನ್ನ ನಾಶ ಮಾಡಲಿಕ್ಕೆ ಕಾರಣ. ಅವರಿಗೆ ಬಂದಂತಹ ಅಹಂಕಾರ, ಕ್ಷತ್ರಿಯರಿಗೆ ಅವರು ಮಾಡಿದ ತಪ್ಪು, ಅದಕ್ಕೋಸ್ಕರ ಕೊಡಲಿಯನ್ನ ಕೈಯಲ್ಲಿ ಹಿಡ್ಕೊಂಡು ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡ್ತೇನೆ ಅಂತ ಮನಸ್ಸು ಮಾಡಿದ. ಕ್ಷತ್ರಾಂತಾಯ ಮನೋದಧೆ. ಕ್ಷತ್ರಾಂತ ಅಂದ್ರೆ ಕ್ಷತ್ರಿಯ ಕುಲವನ್ನೇ ಅಂತಗೊಳಿಸಿ ಬಿಡ್ತೇನೆ ಅಂತ ಹೇಳಿ ಮನೋದಧೆ, ಮನಸ್ಸು ಮಾಡಿದ ಪರಶುರಾಮ. ವಿಲಪ್ಯೈವಂ ಪಿತುರ್ದೇಹಂ ನಿಧಾಯ ಭ್ರಾತೃಷು ಸ್ವಯಂ ಪ್ರಗೃಹ್ಯ ಪರಶುಂ ರಾಮಃ ಕ್ಷತ್ರಾಂತಾಯ ಮನೋದಧೆ. ಗತ್ವಾ ಮಾಹಿಷ್ಮತೀಂ ರಾಮೋ ಬ್ರಹ್ಮಘ್ನ ವಿಹತ ಶ್ರಿಯಂ ತಸ್ಯಾಂ ಸಶೀರ್ಷಭೀರಾಜ್ಞಾಂ ಮಧ್ಯೆ ಚಕ್ರೇ ಮಹಾಗಿರಿಂ. ಮಾಹಿಷ್ಮತಿ ಅಂತನ್ನೋ ನಗರದಲ್ಲಿ ಇವರೆಲ್ಲ ಇದ್ದಾರೆ, ಕಾರ್ತವೀರ್ಯಾರ್ಜುನನ ಮಕ್ಕಳು. ಅಲ್ಲಿಗೆ ಬಂದ. ಮೊದಲೇ ಬ್ರಹ್ಮಹತ್ಯ ಮಾಡಿದ್ರಿಂದ ಅವರ ಎಲ್ಲ ತೇಜಸ್ಸು ನಾಶ ಆಗಿಬಿಟ್ಟಿತ್ತು ಕ್ಷತ್ರಿಯರದ್ದು. ಆ ಮಾಹಿಷ್ಮತಿ ನಗರಿಗೆ ಕಳೆನೇ ಇರಲಿಲ್ಲ. ಯಾಕೆ? ಬ್ರಹ್ಮಹತ್ಯಾ ದೋಷದಿಂದ ಕೂಡಿರ್ತಕ್ಕಂತಹ ರಾಜರುಗಳೆಲ್ಲ ಅಲ್ಲಿದ್ರು ಆ ನಗರದಲ್ಲಿ, ಮಾಹಿಷ್ಮತಿ. ಹಾಗಾಗಿ ಅದು ಬ್ರಹ್ಮಘ್ನ ವಿಹತ ಶ್ರಿಯಂ ಅಂದಿದ್ದಾರೆ. ಬ್ರಹ್ಮಹತ್ಯಾ ದೋಷದಿಂದ ತನ್ನ ಕಳೆಯನ್ನೇ ಕಳ್ಕೊಂಡು ಬಿಟ್ಟಿತ್ತು, ಕಾಂತಿಯನ್ನ ಕಳ್ಕೊಂಡು ಬಿಟ್ಟಿತ್ತು. ಅಂತಹ ಮಾಹಿಷ್ಮತಿ ನಗರಕ್ಕೆ ಬಂದ್ರು ಪರಶುರಾಮ ದೇವರು. ಮಾಹಿಷ್ಮತಿ ನಗರದಲ್ಲಿ ಮಧ್ಯದಲ್ಲಿ ರಾಜರುಗಳೇನಿದ್ದಾರೆ, ಆ ಎಲ್ಲ ರಾಜರುಗಳನ್ನ ತಲೆ ಕಡಿದು ದೊಡ್ಡ ಒಂದು ಬೆಟ್ಟವನ್ನೇ ನಿರ್ಮಾಣ ಮಾಡಿದ್ರಂತೆ. ಮಹಾಗಿರಿಂ ಅಂದಿದ್ದಾರೆ. ಎಲ್ಲಾ ರಾಜರುಗಳ ತಲೆಯನ್ನ ಕತ್ತರಿಸಿ ರುಂಡಗಳ ಬೆಟ್ಟ. ಆ ರುಂಡಗಳದ್ದೇ ಒಂದು ದೊಡ್ಡ ಪರ್ವತ ಇದ್ದಂಗಿತ್ತು. ಅಷ್ಟು ದೊಡ್ಡ ಒಂದು ಬೆಟ್ಟದಂತೆ ರುಂಡಗಳನ್ನೆಲ್ಲ ಕತ್ತರಿಸಿ ಒಂದು ಕಡೆಗೆ ಹಾಕಿದ್ದಾರೆ. ಗತ್ವಾ ಮಾಹಿಷ್ಮತೀಂ ರಾಮೋ ಬ್ರಹ್ಮಘ್ನ ವಿಹತ ಶ್ರಿಯಂ ತಸ್ಯಾಂ ಸಶೀರ್ಷಭೀರಾಜ್ಞಾಂ ಮಧ್ಯೆ ಚಕ್ರೇ ಮಹಾಗಿರಿಂ. ರಾಜರು ಅಂತ ಹೇಳಿದ್ದಾರೆ ಇಲ್ಲಿ, ಶೀರ್ಷಭೀರಾಜ್ಞಾಂ ಅಂತ. ರಾಜರು ಅನ್ನೋ ಶಬ್ದಕ್ಕೆ ಕ್ಷತ್ರಿಯರು ಅಂತ ಅಷ್ಟೇ ಅರ್ಥ ಇಟ್ಕೊಳ್ಬೇಕು. ಯಾಕಂದ್ರೆ ಇವರು ಇನ್ನು ಎಲ್ಲರೂ ರಾಜರಲ್ಲ, ರಾಜಕುಮಾರರು. ಮುಂದೆ ರಾಜರಾಗ್ತಾರೆ ಅನ್ನೋ ಅಭಿಪ್ರಾಯದಿಂದ ರಾಜರು ಅಂತ ಹೇಳಿದ್ದಾರೆ ಅಂತ ಸತ್ಯಧರ್ಮ ತೀರ್ಥರು ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಹಾಗೆ ಹೇಳ್ತಾರೆ.
ರಾಜರು ಅಂತಂದ್ರೆ ಎಲ್ಲರೂ ರಾಜರು ಅಂತ ಅರ್ಥ ಅಲ್ಲ, ರಾಜರಾಗುವ ಯೋಗ್ಯತೆ ಇರೋರು ಅಂತ ಅರ್ಥ. ರಾಜರಾಗುವ ಯೋಗ್ಯತೆ ಇರ್ತಕ್ಕಂಥವ್ರು ಅಂದ್ರೆ ಕ್ಷತ್ರಿಯರು, ರಾಜನ ಮಕ್ಕಳು, ರಾಜಕುಮಾರರು ಅಂತ ಅಭಿಪ್ರಾಯ. ತದ್ರಕ್ತೇನ ನದೀಂ ಘೋರಾಂ ಅಬ್ರಹ್ಮಣ್ಯ ಭಯಾವಹಾಂ ಹೇತುಂ ಕೃತ್ವಾ ಪಿತೃವಧಂ ಕ್ಷತ್ರೇ ಅಮಂಗಲಕಾರಿಣಿ. ಎಲ್ಲಾ ರಾಜರುಗಳನ್ನ ತಲೆ ಕಡಿದು 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 ಆ ತಲೆ ರುಂಡಗಳ ದೊಡ್ಡ ಬೆಟ್ಟವನ್ನೇ ನಿರ್ಮಾಣ ಮಾಡಿದ್ರಲ್ಲ, ಆ ರಾಜರುಗಳನ್ನ ತಲೆ ಕಡಿದಾಗ ಹೋದಂತಹ ರಕ್ತ ಏನಿದೆ, ಆ ರಕ್ತದಿಂದ ಒಂದು ದೊಡ್ಡ ನದಿಯನ್ನೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಭಯಂಕರವಾದ ರಕ್ತದ ನದಿ ಹರಿತಾ ಇದೆ. ಎಲ್ಲಾ ಕ್ಷತ್ರಿಯರು ಬ್ರಾಹ್ಮಣ ವಿರೋಧಿಗಳವರೆಲ್ಲ. ಅಬ್ರಹ್ಮಣ್ಯ ಭಯಾವಹಾಂ ಅಂತ ಘೋರವಾದಂತಹ ಒಂದು ನದಿ, ಭಯಂಕರವಾದ ನದಿ, ಬ್ರಾಹ್ಮಣ ವಿರೋಧಿಗಳಾದಂತಹ ಕ್ಷತ್ರಿಯರಿಗೆ ಭಯವನ್ನೇ ಉಂಟು ಮಾಡತಕ್ಕಂತಹ ಒಂದು ನದಿ. ಯಾರು ಬ್ರಾಹ್ಮಣ ವಿರೋಧಿಗಳಿದ್ದಾರೋ ಅವರಿಗೆ ಇದನ್ನು ನೋಡಿದ್ರೆ ಭಯ ಆಗಬೇಕಿನ್ನು ಮುಂದೆ. ಬ್ರಾಹ್ಮಣರಿಗೆ ಯಾವತ್ತೂ ನಾವು ಅನ್ಯಾಯ ಮಾಡಬಾರದು ಅನ್ನೋದನ್ನ ಅವರಿಗೆ ತಿಳಿಸ್ಬೇಕು. ಅದಕ್ಕೆ ಎಲ್ಲಾ ಕ್ಷತ್ರಿಯರಿಗೂ ಕೂಡ, ಬ್ರಾಹ್ಮಣ ವಿರೋಧಿಗಳಾದ ಕ್ಷತ್ರಿಯರಿಗೆಲ್ಲ ಭಯವನ್ನ ಉಂಟು ಮಾಡತಕ್ಕಂತಹ ಭಯಂಕರವಾದ ಒಂದು ನದಿ, ಆ ನದಿಯನ್ನೇ ನಿರ್ಮಾಣ ಮಾಡಿದ್ದಾರೆ. ನೆತ್ತರಿನಿಂದ ರಕ್ತದ ನದಿ ಹರಿತಾ ಇದೆ, ರಾಜರುಗಳ ಆ ರಕ್ತದಿಂದ ನದಿ ಹರಿತಾ ಇದೆ. ಯಾಕೆ ಅಂದ್ರೆ ಆ ಎಲ್ಲಾ ಕ್ಷತ್ರಿಯರು ಕೂಡ ಪಾಪ ಮಾಡ್ತಾ ಇದ್ರು, ಅವರೆಲ್ಲ ಮಹಾಪಾಪಿಗಳಾಗಿದ್ರು. ಆದ್ರಿಂದ ಅವರನ್ನ ಸಂಹಾರ ಮಾಡಿದ್ದು. ತಂದೆಯನ್ನ ಸಂಹಾರ ಮಾಡಿದವರು ಅನ್ನೋದು ಒಂದು ನೆಪ ಅಷ್ಟೇ. ಪಿತೃವಧಂ, ನನ್ನ ತಂದೆಯನ್ನ ಸಂಹಾರ ಮಾಡಿದ್ದಾರೆ ಅನ್ನೋದು ಒಂದು ನೆಪ. ಆ ನೆಪದಿಂದ ಅವರನ್ನೆಲ್ಲ ಸಂಹಾರ ಮಾಡಿದ್ದು. ಅವರನ್ನು ಸಂಹಾರ ಮಾಡಲಿಕ್ಕೆ ಮುಖ್ಯ ಕಾರಣ ಅವರೆಲ್ಲ ಮಹಾಪಾಪಿಗಳು, ಪಾಪವನ್ನ ಮಾಡ್ತಾ ಇದ್ರು, ಪಾಪ ಕಾರ್ಯದಲ್ಲೇ ನಿರತರಾಗಿದ್ರು ಅನ್ನೋದೇ ಪ್ರಧಾನ ಕಾರಣ. ಜೊತೆಗೆ ಇದು ಒಂದು ನೆಪ, ತನ್ನ ತಂದೆಯನ್ನ ಕೊಂದಿದ್ದಾರೆ ಅನ್ನೋದನ್ನ ನೆಪ ಮಾಡಿಕೊಂಡು ಸೇಡು ತೀರಿಸ್ಕೊಳ್ಬೇಕು ಅನ್ನೋದೊಂದು ನೆಪ ಅಷ್ಟೇ ಪರಶುರಾಮ ದೇವರಿಗೆ. ಆ ಕ್ಷತ್ರಿಯ, ದುಷ್ಟ ಕ್ಷತ್ರಿಯರನ್ನ ಸಂಹಾರ ಮಾಡೋದು ಭಗವಂತನ ಅದು ಕಾರ್ಯ. ಲೋಕ ಮಂಗಲಕ್ಕೋಸ್ಕರ ದುಷ್ಟ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿ ಜಗತ್ತಿನಲ್ಲಿ ಕ್ಷೇಮವನ್ನ ಉಂಟು ಮಾಡಬೇಕು, ಬ್ರಾಹ್ಮಣರಿಗೆ ಸಂತೋಷವನ್ನ ಉಂಟು ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಭಗವಂತ ಮಾಡಿದ ಕೆಲಸ ಈ ಸೇಡು ತೀರಿಸ್ಕೊಳ್ಳೋದು ಅನ್ನೋದೇನಿದೆಲ್ಲ, ಇದು ಒಂದು ನೆಪ. ಹೇತುಂ ಕೃತ್ವಾ ಪಿತೃವಧಂ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಿತೃವಧ ಅನ್ನೋದು ಹೇತು, ಸುಮ್ಮನೆ ಒಂದು ನೆಪ ಅಷ್ಟೇ. ಅಮಂಗಲಕಾರಿಣಿ ಕ್ಷತ್ರೆ, ಅವರೆಲ್ಲ ಅಮಂಗಲಕಾರಿಗಳಾಗಿದ್ರು, ಪಾಪ ಕೆಲಸಗಳನ್ನ ಮಾಡ್ತಾ ಇದ್ರು. ಅಂಥವ್ರನ್ನೆಲ್ಲ ಸಂಹಾರ ಮಾಡಬೇಕು ಅನ್ನೋದು ಉದ್ದೇಶದಿಂದ ಪರಶುರಾಮ ದೇವರು ಎಲ್ಲಾ ಕ್ಷತ್ರಿಯರನ್ನು ಕೂಡ ಸಂಹಾರ ಮಾಡ್ತಾ ಇದ್ದಾರೆ. ತದ್ರಕ್ತೇನ ನದೀಂ ಘೋರಾಂ ಅಬ್ರಹ್ಮಣ್ಯ ಭಯಾವಹಾಂ ಹೇತುಂ ಕೃತ್ವಾ ಪಿತೃವಧಂ ಕ್ಷತ್ರೇ ಮಂಗಲಕಾರಿಣಿ ತ್ರಿಸಪ್ತ ಕೃತ್ವ ಪೃಥಿವೀಂ ಕೃತ್ವಾ ನಿಕ್ಷತ್ರಿಯಾಂ ವಿಭುಃ ಸಮಂತ ಪಂಚಕೆ ಚಕ್ರೆ ಶೋಣಿತಾದಾನ್ ಹೃದಾನ್ನವ. ಈ ರೀತಿ ಪರಶುರಾಮ ದೇವರು 21 ಸಲ ಇಡೀ ಭೂಮಿಯನ್ನ ಸಂಚಾರ ಮಾಡಿದ್ರಂತೆ. ಎಲ್ಲೆಲ್ಲಿ ಕ್ಷತ್ರಿಯರಿದ್ದಾರೋ ಅವ್ರನ್ನೆಲ್ಲ ಸಂಹಾರ ಮಾಡಿಬಿಡ್ತೇನೆ ಅಂತ ಅವರು ಹಾಗೆ ಪ್ರತಿಜ್ಞೆ ಮಾಡಿದ್ರು. ಕ್ಷತ್ರಾಂತಾಯ ಮನೋದಧೆ ಅಂತಿದೆ ಹಿಂದೆ 16ನೇ ಶ್ಲೋಕದಲ್ಲಿ. ಕ್ಷತ್ರಾಂತಾಯ ಅಂದ್ರೇನು? ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿಬಿಡ್ತೇನೆ ಅಂತ ಮನಸ್ಸು ಮಾಡಿದ್ರು. ಹಾಗಾಗಿ ಎಲ್ಲೆಲ್ಲಿ ದುಷ್ಟ ಕ್ಷತ್ರಿಯಗಳಿದ್ದಾರೋ ಅವರನ್ನೆಲ್ಲ ಸಂಹಾರ ಮಾಡೋಕ್ಕೋಸ್ಕರ ತ್ರಿಸಪ್ತ ಕೃತ್ವ 7 3 21 ತ್ರಿಸಪ್ತ ಕೃತ್ವ ಅಂತಂದ್ರೆ 3 ತರ 7 ತರ 3 ಸಲ ಅಂದ್ರೆ 21 ಸಲ ಭೂಮಿಯನ್ನ ತಿರುಗಿ ಎಲ್ಲಾ ಕ್ಷತ್ರಿಯರನ್ನು ಕೂಡ ಸಂಹಾರ ಮಾಡಿ ಭೂಮಿಯ ಮೇಲೆ ಯಾರು ಕ್ಷತ್ರಿಯರೇ ಇಲ್ಲದಂತೆ ಮಾಡಿದರಂತೆ. ಎಲ್ಲಾ ಕ್ಷತ್ರಿಯರನ್ನು ಸಂಹಾರ ಮಾಡಿ ಸಮಂತ ಪಂಚಕದಲ್ಲಿ 9
9 ನದಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಆ ಎಲ್ಲಾ ಕ್ಷತ್ರಿಯರ ರಕ್ತದಿಂದ ಮಾಡಿದ ನದಿ, 9 ನದಿಗಳು, ಮಡುಗಳು, ಹ್ರದ, 9 ಹ್ರದಗಳನ್ನ ಆ ಒಂದು ಸಮಂತ ಪಂಚಕದಲ್ಲಿ ನಿರ್ಮಾಣ ಮಾಡಿದರು ಪರಶುರಾಮ ದೇವರು ಅವರ ಆ ಕ್ಷತ್ರಿಯರ ರಕ್ತದಿಂದ. 37 ಕೃತ್ವ ಪೃಥಿವೀಂ ಕೃತ್ವಾ ನಿಕ್ಷತ್ರಿಯಾಂ ವಿಭುಃ ಸಮಂತ ಪಂಚಕೆ ಚಕ್ರೆ ಶೋಣಿತೋದಾನ್ ಹೃದಾನ್ ನವ. ಶಮಂತ ಪಂಚಕ ಅಂದ್ರೆ ಕುರುಕ್ಷೇತ್ರ ಅಂತ ಅರ್ಥ. ಪಿತುಕ್ಕಾಯೇನ ಸಂಧಾಯ ಶಿರ ಆದಾಯ ಬರ್ಹಿಷಿ ಸರ್ವದೇವಮಯಂ ದೇವಂ ಆತ್ಮಾನಮಯ ಜನ್ಮಖೈಹಿ. ಅಲ್ಲಿಗೆ ತಂದೆಯ ಆ ಶರೀರವನ್ನ ಮತ್ತೆ ಜೋಡಿಸಿದ್ರು. ಆ ತಲೆಯನ್ನ ತಗೊಂಡು ಬಂದು ಆ ಶರೀರವನ್ನ ಸೋದರರ ಕೈಯಲ್ಲೇ ಇಟ್ಟು ಹೋಗಿದ್ರು. ನೋಡ್ಕೊಳ್ತಾ ಇರಿ, ನಾನು ಬರ್ತೇನೆ ಅಂತ ಹೇಳಿ ಆ ತಂದೆಯ ಶರೀರವನ್ನ ಇಟ್ಟು ಹೋಗಿದ್ರು. ಹೋಗಿ ತಲೆಯನ್ನು ತಗೊಂಡು ಬಂದು ಜೋಡಿಸಿ ಶರೀರಕ್ಕೆ ಸೇರಿಸಿ ಅದನ್ನ ದರ್ಭೆಯ ಮೇಲೆ ಇಟ್ಟು ಸೃಕ್ಸೃವ ಮುಂತಾದಂತಹ ಸಾಧನಗಳಿದ್ದಾವೆ. ಆ ಯಜ್ಞ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಸಾಧನಗಳು, ಸೃಕ್ಸೃವ, ತುಪ್ಪ ಮೊದಲಾದವುಗಳನ್ನೆಲ್ಲ ಉಪಯೋಗಿಸಿಕೊಂಡು ಅಂತ್ಯೇಷ್ಟಿಯನ್ನ ನಡೆಸಿದ್ರಂತೆ. ನಡೆಸಿ ದೇವದೇವೋತ್ತಮನಾದಂತಹ ಆ ಭಗವಂತನ ಕಾರ್ಯ ಏನಿದೆ ಅದನ್ನ ತನ್ನ ಕಾರ್ಯವನ್ನ ತಾನೇ ಮಾಡ್ಕೊಂಡ ಅಂತ. ಸಾಕ್ಷಾತ್ ಭಗವಂತ ಅವನು ಯಾರಿಗೆ ಮಾಡಬೇಕು, ತನಗೆ ತಾನೇ ಮಾಡ್ಕೊಂಡ ಅಷ್ಟೆ. ಯಜ್ಞಗಳನ್ನ ಮಾಡೋದು ಅಂತಂದ್ರೆ ಯಾರಿಗೆ ಮಾಡಬೇಕು? ಯಜ್ಞೇಶ್ವರನಾದ ಭಗವಂತನನ್ನ ಕುರಿತು ಮಾಡಬೇಕು. ತಾನೇ ಯಜ್ಞೇಶ್ವರನಾದ ಸರ್ವೋತ್ತಮನಾದ ಭಗವಂತ. ಹಾಗಾಗಿ ತನ್ನ ಆರಾಧನೆಯನ್ನು ತಾನೇ ಮಾಡಿಕೊಂಡ. ಸರ್ವದೇವಮಯಂ ದೇವಂ ಆತ್ಮಾನಂ ಅಂತ ಹೇಳಿದ್ದಾರೆ. ಆತ್ಮಾನಂ ಅಂದ್ರೆ ತನ್ನನ್ನ ತಾನೇ ಅಯಜನ್ ಮಖೈಹಿ, ಯಾಗಗಳಿಂದ ತಾನು ತನ್ನನ್ನು ತಾನೇ ಆರಾಧನೆ ಮಾಡಿಕೊಂಡ ಪರಶುರಾಮ. ಪಿತುಕ್ಕಾಯೇನ ಸಂಧಾಯ ಶಿರ ಆದಾಯ ಬರ್ಹಿಷಿ ಸರ್ವದೇವಮಯಂ ದೇವಂ ಆತ್ಮಾನಂ ಅಯಜನ್ಮಖೈಹಿ. ಅಲ್ಲಿಗೆ 20 ಶ್ಲೋಕ ಆಯಿತು 14ನೇ ಅಧ್ಯಾಯದಲ್ಲಿ, ನವಮ ಸ್ಕಂದದಲ್ಲಿ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ. ಒಂದು ಕಾರ್ತವೀರ್ಯಾರ್ಜುನ ಬಂದು ಇನ್ನೊಂದು ಕಾರ್ತವೀರ್ಯಾರ್ಜುನ ಬಂದು ದೇವರುಗಳಿಗೆ ಸಹಾಯ ಮಾಡಿ ಅದರ್ಥ ಒಂದು 30 ಧ್ಯಾನ ಮಾಡಿದ ಅಂತ ಬಂತ. ನಮಸ್ಕಾರ. ಕೇಳಿಸ್ತಾ ಇಲ್ಲ, ನೀವು ಮಾತಾಡ್ತಾ ಇದ್ದೀರಿ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕೆ ಕೇಳಿಸ್ತಾ ಇಲ್ಲ? ಗುರುಗಳೇ ಕೇಳುತ್ತಾ? ಗುರುಗಳೇ ನಮಸ್ಕಾರ ಗುರುಗಳೇ, ಕೇಳತ್ತೀಯಾ? ಇಲ್ಲ, ನಿಮ್ ವಾಯ್ಸ್ ಕೇಳ್ತಾ ಇದೆ, ನಮ್ ವಾಯ್ಸ್ ನಿಮ್ಗೆ ಕೇಳಲಿಲ್ಲ ಕಾಣುತ್ತೆ. ಕೇಳುತ್ತಾ ನಮ್ ವಾಯ್ಸು? ಇವಾಗ ಇದು ಪರಶುರಾಮ ದೇವರು 21 ದಿವಸದಲ್ಲಿ ಕ್ಷತ್ರಿಯರ ವಧ ಮಾಡಿರು ಅಂತ ಹೇಳ್ತಾರಲ್ಲ, ಈ ನಮ್ಮ ಕೇರಳನ್ನ ಅವರೇ ನಿರ್ಮಾಣ ಮಾಡಿದ್ರು, ಅದಕ್ಕೆ ನಾವು ಹೋಗಬಾರ್ದು ಅಂತ ಇದೆ. ಅದಕ್ಕೆ ಎಲ್ಲಿ ಸಂಬಂಧ ಇಲ್ಲಿಗೆ? ಆ ಜಾಗ ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ. ಕೇರಳ ಮತ್ತೆ ಉಡುಪಿ, ಮಂಗಳೂರು ಆ ಸಮುದ್ರ ತೀರ, ಅದನ್ನ ಅವನ್ನ ಪರಶುರಾಮ ದೇವರು ನಿರ್ಮಾಣ ಮಾಡಿದ್ರು. ಪರಶುರಾಮ ಕ್ಷೇತ್ರ ಅಂತ ಕರೀತಾರಲ್ಲ. ಮತ್ತೆ ಇನ್ನೊಂದು, ಕಾರ್ತಿವೀರ್ಯ ಅರ್ಜುನ ಆ ರಾಜ ಬಂದು ಇಷ್ಟು ತಪ್ಪು ಕೆಲಸಗಳನ್ನ ಮಾಡಿರುವಾಗ ಸಾಮಾನ್ಯ ನಮ್ಮ ಇದ್ರೊಳಗೆ ಏನಾದ್ರು ಕಳೆದೋಗಿದ್ರೆ ಕಾರ್ತಿವೀರ್ಯ ಅರ್ಜುನ ಅವನ ನಾಮ ಸ್ಮರಣ ಮಾಡಿದ್ರೆ ನಮ್ಗೆ ಸಿಕ್ಬಿಡುತ್ತೆ ಅಂತ ಇದಲ್ಲ. ಇವಾಗ ಇದು ನೋಡಿದ್ರೆ ಸಂಬಂಧನೇ ಇಲ್ಲ ಹಂಗಿದಲ್ಲ. ಅದೇನದು? ಒಂದು ಉದ್ದೇಶ ಬೇರೆ, ಈಗ ನಡೆದ ಕೊನೆಯಲ್ಲಿ ಘಟನೆ ನಡೆದದ್ದು ಹೀಗೆ. ಎಲ್ಲಿದೆ ನೋಡು.
8:15 ಆಯ್ತು. ಮಾಡ್ತಾ ಇದ್ದೆ.